ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭಗವಾನ್ ಮಹಾವೀರ ಜಯಂತಿ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆದ ಭವ್ಯ ಮೆರವಣಿಗೆ. 2019 ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾರರು ಕಡ್ಡಾಯ ಮತದಾನ ಮಾಡುವಂತೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮತದಾನ ಜಾಗೃತಿ. ಕಲಬುರಗಿ ನಗರದ HKCCI ಸಭಾಂಗಣದಲ್ಲಿ ನಡೆದ ವಿಜನ್ ಕಲಬುರಗಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಉದ್ದಿಮೆದಾರರೊಂದಿಗೆ ಉಮೇಶ್ ಜಾಧವ್ ಚರ್ಚೆ. ಈಗ ವಾರ್ತೆಗಳ ವಿವರ. ಭಗವಾನ್ ಮಹಾವೀರ ಜಯಂತಿ ಪ್ರಯುಕ್ತ ಕಲಬುರಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಮೆರವಣಿಗೆಯಲ್ಲಿ ಸಮಾಜದ ಜನರು ಪಾಲ್ಗೊಂಡಿದ್ದರು. जय जिनेंद्र। हम जैन सोशल ग्रुप गुलबर्गा के फाउंडर प्रेसिडेंट मणिलाल शाह आज भगवान महावीर जन्म कल्याण के सिलसिले में गुलबर्गे के चारों जैन मंदिरों से प्रोसेशन की शुरुआत हुई है और यह प्रोसेशन चौक पुलिस स्टेशन से होते हुए सुपरमार्केट होते हुए आज हम चक्करकट्टा के मंदिर की ओर प्रयाण कर रहे हैं। यहाँ से हम 1008 सरा बाज़ार के मंदिर में जाएंगे। यह प्रोसेशन लास्ट 35 साल से 35 ईयर से जैन सोशल ग्रुप की निगरानी में गुलबर्गा के चारों मंदिरों से निकलते हुए आ रहा है। 2019 ಲೋಕಸಭಾ ಚುನಾವಣೆ ಅಂಗವಾಗಿ ಜಯ ಕರ್ನಾಟಕ ಸಂಘಟನೆಯು ವಿವಿಧ ಘೋಷಣೆಯ ಫಲಕವನ್ನ ಹಿಡಿದು ಮತದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿತು. ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಮಾತನಾಡಿ, ದೇಶದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಮತದಾನ ಮಾಡಬೇಕು. ಈ ಮೊದಲು 50% ರಿಂದ 55% ಮತದಾನವಾಗುತ್ತಿರಲಿಲ್ಲ. ಇದರ ಪರಿಣಾಮವಾಗಿ ಭ್ರಷ್ಟರು ದೇಶವನ್ನು ಆಳುತ್ತಿದ್ರು. ಒಳ್ಳೆಯ ಸರ್ಕಾರ ಅಧಿಕಾರಕ್ಕೆ ಬರಬೇಕೆಂದ್ರೆ ಪ್ರಜ್ಞಾವಂತರಾದ ನಾವೆಲ್ಲ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದರು. ಹಾಗಾಗಿ ಅಯೋಗ್ಯರು ಭ್ರಷ್ಟರು ನಮ್ಮ ದೇಶವನ್ನು ಆಳುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕಡ್ಡಾಯವಾಗಿ 90%
ಆದರೂ ಮತದಾನ ಆದರೆ ಒಂದು ದೇಶದ ಅಭಿವೃದ್ಧಿ ಆಗುತ್ತೆ, ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡುವ ಒಂದು ಶಕ್ತಿ ನಮ್ಮಲ್ಲಿರುತ್ತೆ. ಹಾಗಾಗಿ ಕಡ್ಡಾಯವಾಗಿ ಎಲ್ಲ ಜನರು ಮತದಾನ ಮಾಡಬೇಕು. ಮತದಾನ ನಮ್ಮ ಜನ್ಮ ಸಿದ್ಧಾಂತ ಹಕ್ಕು. ಮತ ಏನು ಈಗ ರಜೆಗಳಿದಾವೆ ಅಂಥೇಳಿ ಯಾರೋ ಮತ ಹಾಕಲಾರ್ದೆ ಬಿಸಿಲಿದೆ ಅಂಥೇಳಿ ಮನೆಯಲ್ಲಿ ಕೂತ್ಕೋಬಾರ್ದು. ಕಡ್ಡಾಯವಾಗಿ ಮತದಾನ ಮಾಡಬೇಕಂಥೇಳಿ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಮತದಾರರಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೆ. ಯಾಕಂದರೆ ಇವತ್ತು ಮತದಾನ ಮಾಣಿಕ್ಯ ಆದರೆ ಮತ ಚಲಾಯಿಸೋನು ಚಾಣಕ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕಡ್ಡಾಯವಾಗಿ ಮತದಾನ ಮಾಡಿ. ಬಿಸಿಲಿದೆ ಅಂಥೇಳಿ ಯಾರೂ ಮನೆಯಲ್ಲಿ ಕೂತ್ಕೋಬೇಡಿ. ಮತದಾನ ನಾವು ಮಾಡೋದ್ರ ಜೊತೆಗೆ ಸುತ್ತಮುತ್ತ ಇರೋರಿಗೂ ಸಹ ಮತದಾನ ಮಾಡಲು ತಿಳಿಯೋಣ. ಮತದಾನ ದಿನದಂದು ಏನು 23ನೇ ತಾರೀಕು ಹಿರಿಯ ನಾಯಕರಿಗೆ, ಹಿರಿಯ ನಾಗರಿಕರಿಗೆ ಮನೆ ಮನೆಗೆ ಹೋಗಿ ಕರೆತಂದು ಮತದಾನ ಮಾಡಲು ಒಂದು ಪ್ರಣವನ್ನು ತೊಟ್ಟಿದ್ದೀವಿ. ಹಾಗಾಗಿ ಮತದಾನ ಅಂತಕ್ಕಂಥದ್ದು ನಮ್ಮ ಜನ್ಮ ಸಿದ್ಧಾಂತದ ಹಕ್ಕು. ಯಾರು ಮತದಾನ ಮಾಡಲ್ಲ, ಮತದಾನ ಯಾರು ಮಾಡೋದಿಲ್ಲೋ ಅವರೇ ಭ್ರಷ್ಟರು, ಅವರೇ ದೇಶದ್ರೋಹಿಗಳು. ದಯವಿಟ್ಟು ಯಾರು ಮತದಾನ ಮರೆತು ಮನೆಯಲ್ಲಿ ಕೂಡಬೇಡಿ. ಮತದಾನ ಕಡ್ಡಾಯ. ವಿನೋದ್ ಪಾಟೀಲ್, ಈಶ್ವರ್ ಯಾತ್ನೂರ್, ಅಣ್ವೀರ್ ಬೆಳ್ಗುಂಪ, ಅರುಣ್ ನಾಮದರ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ HKCCI ಸಭಾಂಗಣದಲ್ಲಿ ಆಯೋಜಿಸಿದ ವಿಜನ್ ಕಲಬುರಗಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಉಮೇಶ್ ಜಾಧವ್ ಅವರು ಉದ್ದಿಮೆದಾರರೊಂದಿಗೆ ಚರ್ಚೆ ನಡೆಸಿದರು. ಸರ್, ನಮ್ಮ ಕನಸು ನನಸಾಗಲು ನಿಮ್ಮ ಅಭಿಪ್ರಾಯ? ನಮಸ್ಕಾರಗಳು. ಮೊದಲನೇ ಪ್ರಶ್ನೆ HKRD 370 ಜಾರಿಗೆ ಧನ್ಯವಾದಗಳು. ಭಾಳ ಇಂಪಾರ್ಟೆಂಟ್ ಕ್ವಶನ್. ಈ ಭಾಗಕ್ಕೆ 370 ಜಾರಿಗೆ ನಮ್ಮ ಪ್ರಿವಿಲೇಜ್ ಇದೆ. 2013 MLA ಆದಮೇಲೆ 6 ತಿಂಗಳದಾಗ ವ್ಯಾಪ್ತಿಗೆ ನಾವು ಕಾನೂನು ಮಾಡಲಿಕ್ಕೆ ಎಲ್ಲರ ಜೊತೆ ನಮ್ಮ HK ಪಾಟೀಲ್ ಅವರ ಚೇರ್ಮನ್ಶಿಪ್ ಥ್ಯಾಂಕ್ ಯು. Legal facilities, maybe like this. Sir, you as a doctor, what gap between quantitative to qualitative institution? Basic aim of your hospital is to qualitative and quantitative. In time social and hospital. These are only hospital. These are only these meetings. Visits to the hospital. Now missions are also important. At the same time, ಡಿಪೆಂಡ್ ಅಪಾನ್ ದಿಸ್ ಇಂಡಸ್ಟ್ರಿ. ಪೂರ ಕಂಪ್ಲೀಟ್ ಗುಲ್ಬರ್ಗ ನಗರ. ಗುಲ್ಬರ್ಗ ನಗರದಲ್ಲಿ ತೊಗರಿ ಬೆಳೆ ಬಂದರೆ ಎಲ್ಲ ಅಂಗಡಿಗಳು ನಡೀತವೆ. ಬಟ್ಟೆ ಅಂಗಡಿ ನಡೀತದೆ, ಸಿಮೆಂಟ್ ಅಂಗಡಿ ನಡೀತದೆ, ಎಲ್ಲ ವ್ಯವಹಾರಗಳು ನಡೀತವೆ. ಅದೇ ರೀತಿ ತಾವಲ್ಲಿ ಕಳಕಳಿ ಮನೆ ಮಾಡ್ಕೊತೀವಿ. ತಾವು MD ಆಗ್ತೀರಾ, ನಮ್ಮ ಸಮಸ್ಯೆಗಳು ಪರಿಹಾರ ಮಾಡಿ ನಮ್ಮ ಈ ಭಾಗದ ಇಂಡಸ್ಟ್ರಿ ಉಳಿಸಿ. ಮೇಜರ್ ವರ್ಕ್ ಇಸ್ ಟು ಸೇವ್ ದ ಫಾರ್ಮರ್ಸ್ ಆ್ಯಂಡ್ ಮಿಲ್ಲರ್ಸ್ ಆ್ಯಂಡ್ ಟ್ರೇಡರ್ಸ್ ಅಂತ ಕೇಳ್ಬೋದು ಸರ್. ಎಲ್ಲರೂ ಗುಲ್ಬರ್ಗ ಬಗ್ಗೆ ಮಾತಾಡಿದ್ರೆ ನಿಮ್ಮ ಊರಾಗ ಭಾಳ ಒಳ್ಳೆ ಬೆಳೆ ಸಿಕ್ಕಂತ ಹೇಳ್ತಾರೆ. ಒಬ್ಬ 120 130 rupees per kg ಆಯಿತು. ಈ ದಾಲ್ 300 ದಾಲ್ ಮಿಲ್ಗಳು ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟಿದೆ ಸರ್. ಮತ್ತು ನಿಮ್ಮದು ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಆಗಬೇಕು. ಅರವಿಂದ್ ಡಿಸ್ಟ್ರಿಬ್ಯೂಟ್ ಮೇಡಮ್ ಬಂದರು, ಇವರ ಕಲೀಗ್ IAS ಆಫೀಸರ್. ಅವರು IAS ಡಿಸೈನ್ ಮಾಡಿ ಬೇರೆಡ MD ಆದರು. ಅವ್ರು ನಾವು ಮಾತಾಡ್ತಾ ಇದ್ವಿ. ನಾನು ಸಜೆಷನ್ ಕೊಟ್ಟಿದ್ದೆ, ನಮ್ಮ ರೈತರು ತೊಗರಿ ಬೆಳೀತಾರೆ, ಮೆಹನತ್ ಮಾಡ್ತಾರೆ,
ಅದಕ್ಕೆ ಪ್ರಾಪರ್ ರೇಟ್ ಸಿಗಲ್ಲ. ಅದಕ್ಕೆ ಈ ಟ್ರೇಡಿಂಗ್ ಐಡಿಯಾ ಶುರು ಮಾಡಿದ್ದು ನಾವೇ. ಕಮಲಾಪುರದಿಂದ ಮರಡದಲ್ಲಿ ನಾವು ಅಲ್ಲಿ ಈ ಅಂದರೆ ಟ್ರೇಡ್ ವರ್ಲ್ಡ್ ಟ್ರೇಡ್ ಅಲ್ಲಿ ನೀವು ತೋರ್ದಾಲ್ ಆಪ್ಷನ್ ಮಾಡಬೇಕು. ಜಗತ್ತಾಗ ಬೇಕಾದ ಇಂಡಿಯಾದಾಗ ಬೇರೆ ಕಡೆ ತೊಗೋಬೇಕು ಅಂತೇಳಿ ಅದು ಸ್ವಲ್ಪ ಅಪೋಷನ್ ಆದ ದೊಡ್ಡ ದೊಡ್ಡ ಟ್ರೇಡರ್ಸ್ ಆಯಿತು. ಈಗ ಇವು ಕಂಪ್ನಿಗಳು ರಿವೈವ್ ಆಗಬೇಕು. ಮತ್ತು ಟೂರ್ ಅಂತಂದ್ರೆ ನಾವು ಇಂಗ್ಲೀಷಾಗಿ 4 ಮಂತ್ಸ್ ಮೀಟ್ ಅಂತೀವಿ. ಟೂರ್ ದಾರಿದ್ದು 4 ಮಂತ್ಸ್ ಮೀಟ್. ಇನ್ನೊಂದು ಇದು ಇದ್ರ ಬಗ್ಗೆ ಸಮಸ್ಯೆಗಳು ಭಾಳ ಎಲ್ಲ ದಾಲ್ಮಿಲ್ಗಳು ಬಂದಾಗ್ಯವ. ದಾಲ್ಮಿಲ್ಗಳು ತೆಗೆದು ನಾನು ಮೊನ್ನೆ ನಾಲ್ವಾರ ಪ್ರಚಾರಕ್ಕೆ ಹೋಗಿದ್ದೆ. ಬಾಸ್ ರೆಡ್ಡಿ ಅವರು ಅಲ್ಲಿ ಒಂದು ಫಂಕ್ಷನ್ ಮಾಡೋದು ಹಾಲ್ನಾಗ ಏನು ಇದು ಬಿಲ್ಡಿಂಗ್ ಏನಂತ ಕೇಳಿದ್ರೆ ಇದು ದಾಲ್ಮಿಲ್ ಅಂತ ಹೋದ್ರೆ ಈಗ ನಾವು ಕಲ್ಯಾಣ ಮಂಟಪ ಮಾಡಿರ್ತೀವಿ. ದೇಶದ ಕಮಿಟ್ಮೆಂಟ್ ಇರಬೇಕು. ನಮಗೆ ಭಾಗ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಬಿಸ್ನೆಸ್ ಮತ್ತು ಟ್ರೇಡರ್ಗಳಿಗೆ ಮತ್ತು ಗ್ರೋವರ್ಗಳಿಗೆ ಬೆನಿಫಿಟ್ ಸಿಗ್ಬೇಕಂತಂದ್ರೆ ಭಾಳ ಒಳ್ಳೆ ಪಾಲಿಸಿ ಮಾಡಬೇಕು. ಇದು ಪಾಲಿಸಿ ಮಾಡಬೇಕಂದ್ರೆ ಪೊಲಿಟಿಕಲ್ ವಿಲ್ ಇರಬೇಕು. ಪಾಲಿಟಿಕಲ್ ವಿಲ್ದಾಗಿದ್ದೆಲ್ಲ ಸರಿಯಾಗ್ತದೆ. ಈಗ ನಿಮ್ಮದು ಎಲ್ಲ ಸಮಸ್ಯೆಗಳು ನಾಟ್ ಓನ್ಲಿ ಯುವರ್ ಟೂರಿಸಂ ಇಶ್ಯೂ, ವಿ ಹ್ಯಾಡ್ ಮಿನಿ ಸಿಮೆಂಟ್ ಪ್ಲಾಂಟ್ಸ್. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆ ಶೂನ್ಯ ಎನ್ನುವ ಖರ್ಗೆ ಅವರ ವಿರುದ್ಧ ಟೀಕೆಗೈದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್,
ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742136333. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆ ಶೂನ್ಯ ಎಂದು ಹೇಳಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು 47 ವರ್ಷದ ರಾಜಕೀಯ ಜೀವನದಲ್ಲಿ ಕಲಬುರಗಿ ಜಿಲ್ಲೆಗೆ ಎಷ್ಟೊಂದು ಅಭಿವೃದ್ಧಿಗೈದಿದ್ದೀರಿ ಎಂದು ಕಲಬುರಗಿ ನಗರದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಕುರಿತು ಆರೋಪಿಸಿದರು. 2019 ಲೋಕಸಭಾ ಚುನಾವಣೆ ಗೆಲ್ಲಲು ಹಾಗೂ 2018 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಲು ಕರ್ನಾಟಕದಲ್ಲಿನ RSS ಬೆಳವಣಿಗೆ ನಿಯಂತ್ರಣ ಹೇರುವುದು ಅನಿವಾರ್ಯವಾಗಿದೆ. ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ನರನ್ನ ನಂಬಿಕೆ ಆಧಾರದ ಮೇಲೆ ಒಗ್ಗೂಡಿಸಿ ಹಾಗೆಯೇ ಹಿಂದೂಗಳನ್ನು ಜಾತಿ, ಉಪಜಾತಿ ಹಾಗೂ ಪಂಗಡ, ಉಪಪಂಗಡಗಳ ಆಧಾರದಲ್ಲಿ ಒಡೆದು ಮಾತ್ರ ಇದನ್ನು ಸಾಧಿಸಬಹುದಾಗಿದೆ. ಈ ಉದ್ದೇಶವನ್ನು ಈಡೇರಿಸಲು ವೀರಶೈವ ಲಿಂಗಾಯತರ ನಡುವಿನ ವ್ಯತ್ಯಾಸವನ್ನು ಉಪಯೋಗಿಸಿಕೊಳ್ಳುವುದು ಹಾಗೂ ಮುಂದಿನ ಕರ್ನಾಟಕದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ಗಳಿಗೆ ವಿಶೇಷ ಸವಲತ್ತು ನೀಡಬೇಕು ನಿರ್ಧರಿಸಲಾಗಿತ್ತು. ಸ್ವಲ್ಪ ಕಾರ್ಯಕರ್ತರು ಸ್ವಲ್ಪ ಶಾಂತ ಆಗ್ರಿ ಪ್ಲೀಸ್. MB ಪಾಟೀಲ್ ಅವರು ವೀರಶೈವ ಲಿಂಗಾಯತನ ಗೊಂದಲವನ್ನು ಉಂಟು ಮಾಡಿ ದೊಡ್ಡ ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಕಾಂಗ್ರೆಸ್ನಲ್ಲಿ ಗೆದ್ದಿರೋದು 76 ಸೀಟ್ ಮಾತ್ರ. ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಭಯದಿಂದ 36 ಸೀಟ್ ಗೆದ್ದಂತ JDSಗೆ ಬೆಂಬಲವನ್ನು ಕೊಟ್ಟರು, ದ್ವೇಷದ ರಾಜಕಾರಣ ಮಾಡಿದರು. ಈಗ ಅವರು ಬರೆದಂಥ ಪತ್ರ ಈ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಪರಿಣಾಮ ಬೀರೋದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿಯವರ ಅಧಿಕಾರಾವಧಿಯ ಸಾಧನೆ ಕುರಿತು ಮಾತನಾಡುವರು. 47 ವರ್ಷದ ರಾಜಕೀಯ ಜೀವನದಲ್ಲಿ ಕಲಬುರಗಿ ಜನತೆಗೆ ಏನೆಲ್ಲ ಕೊಡುಗೆ ನೀಡಿದ್ದೀರಿ ಎಂದು ಪ್ರಶ್ನೆ ಹಾಕಿದ್ದರು. ಜಾತಿಯ ವಿಷಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಕೆಲಸದಲ್ಲಿ ಅವರು ನಿರತರಾಗಿದ್ದರು ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ 5 ವರ್ಷದಲ್ಲಿ ಸಾಧನೆ ಶೂನ್ಯ ಅಂತ ಹೇಳ್ತಾರೆ. ಆದರೆ 47 ವರ್ಷದ ನಿಮ್ಮ ರಾಜಕೀಯ ಜೀವನದಲ್ಲಿ ಕಲಬುರಗಿಗೆ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ, ಜನರ ಜೀವನ ಮಟ್ಟ 1970ರಲ್ಲಿ ಹೇಗಿತ್ತೋ ಅದೇ ರೀತಿ ಇದೆ. ರಾಜ್ಯದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೋಡಿದ್ರೆ ಕಲಬುರಗಿ ಇನ್ನೂ ಕೊನೆಯ ಸ್ಥಾನದಲ್ಲಿದೆ. ಗುಣಾತ್ಮಕವಾಗಿ ಯಾವುದೇ ಬದಲಾವಣೆ ಆಗಿಲ್ಲ. ಕಲಬುರಗಿ ವಿದ್ಯಾ ಕೇಂದ್ರ ಅಂತ ಅನಿಸಿದ್ರು ಸಹ SLC PUC ಮಟ್ಟದಲ್ಲಿ ಕಲಬುರಗಿ ಇನ್ನು ರಾಜ್ಯದಲ್ಲಿ ಕೊನೆ 26-27ನೇ ಸ್ಥಾನದಲ್ಲಿದೆ. ಅದೇ ರೀತಿ ಯಾದಗಿರಿ ಕೊನೆ ಸ್ಥಾನದಲ್ಲಿದೆ.
ಇದರರ್ಥ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಜನರ ಗುಣಮಟ್ಟ ಸುಧಾರಣೆ ಆಗಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಆರ್ಟಿಕಲ್ 371(5) ರೂವಾರಿ ಎಂದು ಹೇಳ್ತೀರಿ, ಆದರೆ ಸತ್ಯ ಅಂತ ಹೇಳಿದರೆ 1962ರಲ್ಲೇ ಜಸ್ಟಿಸ್ ಫಜಲ್ ಅಲಿ ಆಯೋಗ ವಿಶೇಷ ಸ್ಥಾನಮಾನಕ್ಕೆ ಅನುಮೋದನೆ ಕೊಟ್ಟಿತ್ತು. ಆದರೆ 5 ವರ್ಷ ನಿಮ್ಮ ಕಾಂಗ್ರೆಸ್ ಸರ್ಕಾರ ಖಾಲಿ ಇರುವಂಥ 45,000 ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಅಂತ ಹೇಳಿದ್ದೀರಿ, ಆದರೆ ಒಂದು ಹುದ್ದೆ ಭರ್ತಿ ಆಗಿಲ್ಲ. ಇಷ್ಟು ದೊಡ್ಡದಾಗಿ ಬೆಳೆದ ಕಲಬುರಗಿ ನಗರದಲ್ಲಿ ಬಹಳಷ್ಟು ಬಡಾವಣೆಗಳಲ್ಲಿ ಇನ್ನೂ ಒಳಚರಂಡಿ ವ್ಯವಸ್ಥೆ ಆಗಿಲ್ಲ. ಇನ್ನೂ ಕೂಡ ಅನೇಕ ಕಡೆ ವಾರಕ್ಕೆ ಒಮ್ಮೆ ಕುಡಿಯುವ ನೀರು ಕುಡಿಯುವಂಥ ಸ್ಥಿತಿ ಇದೆ. ಉಮೇಶ್ ಜಾಧವ್, ಕೆರತ್ನ ಪ್ರಭಾ, ದೊಡ್ಡಪ್ಪಗೌಡ ಪಾಟೀಲ್, ಬಿಜಿ ಪಾಟೀಲ್ ಹಾಗೂ ಇತರೆ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. 2018-19 ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಬುರಗಿ ನಗರದ ಶ್ರೀ ಗುರು ವಿದ್ಯಾಪೀಠ ಕಾಲೇಜಿನ ವಿದ್ಯಾರ್ಥಿ ಮಹೇಶ್ ರಾಜಕಿ 9ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಕಾಲೇಜಿನ ಕೀರ್ತಿಗೆ ಪಾತ್ರರಾಗಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 587 ಅಂಕ ಗಳಿಸಿರುವ ವಿದ್ಯಾಪೀಠ ಕಾಲೇಜಿನ ವಿದ್ಯಾರ್ಥಿ ಮಹೇಶ್ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿರುವ ವಿದ್ಯಾರ್ಥಿಯ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ್ ದಿಗ್ಗಾವ್ ಅವರು 1 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದು ವಿದ್ಯಾರ್ಥಿಯ ಸಾಧನೆಗೆ ಶುಭ ಕೋರಿದರು. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು ಹೇಳುತ್ತಾ, ಶ್ರೀ ಗುರು ವಿದ್ಯಾಪೀಠದಿಂದ ಈ ವರ್ಷ 153 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದು, ಅದರಲ್ಲಿ 15 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿ, 114 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, 65 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಪಾಸ್, 2 ವಿದ್ಯಾರ್ಥಿಗಳೇನೆಂದರೆ ಕೇವಲ ಪಾಸಾಗಿದ್ದು, ಇದರಲ್ಲಿ ವಿಶೇಷವಾಗಿ ಈ ವರ್ಷ ವಿದ್ಯಾಪೀಠದ ತನ್ನ 12ನೇ ವರ್ಷದ ಒಂದು ಇತಿಹಾಸದಲ್ಲಿ ಒಂದು ನೆನಪಿಡುವಂಥ ಒಂದು ವರ್ಷ ಇದು. ಕಾರಣ ಇಷ್ಟೇ, ಈ ವರ್ಷ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಂದರೆ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ 5 ಜಿಲ್ಲೆಗಳಿಗೆ ಅತಿ ಹೆಚ್ಚು ಅಂಕಗಳು ಅಂದರೆ 587 ಅಂಕಗಳು ಪಡೆಯುವ ಮೂಲಕ 5 ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 9ನೇ ಸ್ಥಾನ ಪಡೆದಂಥ ನಮ್ಮ ವಿದ್ಯಾರ್ಥಿ ಮಹೇಶ್ ಬಾಕ್ರೆ ಮಾದನಿ ಹಿಪ್ಪರಗಾದ ರೈತನ ಮಗನು ಕನ್ನಡ ಮಾಧ್ಯಮದಿಂದ ಬಂದು ಇಲ್ಲಿ ಇಷ್ಟೊಂದು ಉನ್ನತ ಒಂದು ಅಂಕಗಳು ಪಡೆದು ನಮ್ಮ ಹೈದರಾಬಾದ್ ಕರ್ನಾಟಕ ಏರಿಯಾಕ್ಕೆ ಹಾಗೂ ರಾಜ್ಯಕ್ಕೆ ನಮ್ಮ ಶ್ರೀ ಗುರು ವಿದ್ಯಾಪೀಠದ ಕೀರ್ತಿ ತಂದಿದ್ದಕ್ಕೆ ಮೊದಲನೇದಾಗಿ ಅವನಿಗೆ ನಾನು ಕೃತಜ್ಞತೆಗಳು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಮಹೇಶ್ ಅನಿಸಿಕೆ ವ್ಯಕ್ತಪಡಿಸಿದ್ದರು. ತುಂಬ ಸಹಾಯ ಆಗ್ತದೆ ಅಂತ ಇಲ್ಲಿಗೆ ರೆಕಮೆಂಡ್ ಮಾಡಿ ಕಳಿಸಿದ್ರು. ಇಲ್ಲಿ ಬಂದು ಮರುದಿನ ಬಂದು ನಾವು ಇಲ್ಲಿ ಅಡ್ಮಿಷನ್ ಚಿಕ್ಕಪ್ಪನೊಂದಿಗೆ ಬಂದು ಅಡ್ಮಿಷನ್ ಮಾಡಿದೆವು. ಕೃಷಿ ಕೋಟದಲ್ಲಿ ಅಡ್ಮಿಷನ್ ಸಿಕ್ತು. ಕೃಷಿ ಕೋಟ ಹಾಸ್ಟೆಲ್ನ ಫೀಸ್ ಸ್ವಲ್ಪ ಕಡಿಮೆ ಮಾಡಿದರು. ಇದರಿಂದ ಫೀಸಿನಲ್ಲೂ ಕೂಡ ಸ್ವಲ್ಪ ಸಹಾಯವಾಯಿತು. ಮುಂದೆ ಫಸ್ಟ್ ಇಯರ್ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಫಸ್ಟ್ ಇಯರ್ದಲ್ಲಿ ಸ್ವಲ್ಪ ಅಭ್ಯಾಸ ಅರ್ಥವಾಗೋದು 1 ತಿಂಗಳು 1 ಅಥವಾ 2 ತಿಂಗಳು ತೊಂದರೆ ಆಯಿತು. ಮುಂದೆ ಕನ್ನಡ ಇಂಗ್ಲೀಷ್ 2 ಭಾಷೆಯಲ್ಲಿ ಹೇಳೋದರಿಂದ ಒಳ್ಳೆ ಸಹಾಯವಾಯಿತು. ಇದರಿಂದ ಫಸ್ಟ್ ಇಯರ್ದಲ್ಲಿ ಸ್ವಲ್ಪ ಆವಾಗ ಓದೋದು ತಿಳ್ಕೋದ್ರಿಂದ ಫಸ್ಟ್ ಇಯರ್ದಲ್ಲಿ ಸುಧಾರಣೆ ಆಯಿತು, ಅರ್ಥ ಮಾಡ್ಕೊಳ್ಳೋದು. ಆದರೆ ಸೆಕೆಂಡ್ ಇಯರ್ದಲ್ಲಿ ಬಂದಾಗ ಫಸ್ಟ್ ನಡೆದ ಓದೋದು ಸ್ಟಾರ್ಟ್ ಮಾಡಿದೆ. ಮುಂದೆ ನಮ್ಮ ಸರ್ಗಳ ಎಲ್ಲ ಸರ್ಗಳು ಪ್ರಿನ್ಸಿಪಲ್ ಸರು, ಕನ್ನಡ ಸರ್ ಮತ್ತು ಮತ್ಯ ಸರ್ ಆದ ಮ್ಯಾಥ್ಸ್ ಸರ್ ಆದ ಮತ್ಯ ಸರು, ಉಳುಕಿದವರ ಎಲ್ಲ ಸರ್ಗಳು ಸಪೋರ್ಟ್ ಮಾಡಿದ್ರು, ಓದೋದಕ್ಕೆ ಸಪೋರ್ಟ್ ಮಾಡ್ತಿದ್ರು. ಯಾವುದೇ ಅವಶ್ಯಕತೆ ಇದ್ದು ನಾವು ಯಾರು ಕೇಳಿದ್ರು ಕೂಡ ಅವರೆಲ್ಲ ಒದಗಿಸ್ಕೊಡ್ತಿದ್ರು. ಇದರಿಂದ ತುಂಬ ಸಹಾಯ ಆಯಿತು. ಬಸವರಾಜ್ ಸರ್ ಕೂಡ ನಮಗೆ ಯಾವುದೇ ಕೆಲಸ ಓದೋದಕ್ಕೆ ಪರ್ಮಿಷನ್
ಹಾಸ್ಟೆಲಲ್ಲಿ ಓದೋದಕ್ಕೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ ಕೊಟ್ಟಿದ್ರು. ಯಾವುದೇ ವ್ಯವಸ್ಥೆ ಇರಲಿಕ್ಕೆ ಲೈಬ್ರರಿ ಬುಕ್ ಬುಕ್ ಬಿ ತಂದು ಕೊಟ್ಟರು. ಇದರಿಂದ ಬಹಳ ಸಹಾಯ ಆಯಿತು. ಇದರಿಂದ ಬಸವರಾಜ್ ಸರ್ಗೆ ಧನ್ಯವಾದವನ್ನು ಹೇಳಲು ಬಯಸ್ತೇನೆ. ಅದರಂತೆ ನಮ್ಮ ಪ್ರಿನ್ಸಿಪಲ್ ಸರು, ಕನ್ನಡ ಸರು ಮತ್ತು ಮ್ಯಾಥ್ಸ್ ಸರದ ಮಧ್ಯ ಸರ್ಗೂ ಕೂಡ ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ಮತ್ತು ನಮ್ಮ ಹೆಡ್ ಮಾಸ್ಟರ್ ಆದಂಥ ಆನಂದರಾವ್ ಪಾಟೀಲ್ ಸರ್ ಕೂಡ ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ಧನ್ಯವಾದ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರಲು ಪ್ರಿಪೇರ್ ಸ್ಟಾರ್ಟ್ ಮಾಡಿರುವ ಸೆಕೆಂಡ್ ಇಯರ್ ನನ್ನ ಫ್ರೆಂಡ್ಸ್ಗಳಿಗೆ ಹೇಳೋದಂದರೆ ಅವರು ಹೇಳೋದಿಷ್ಟೇ, ಅವರು ಫಸ್ಟ್ ಹಿಡಿದೇ ಸರಿಯಾಗಿ ಓದೋದನ್ನು ರೂಢಿ ಮಾಡಿಕೊಂಡು ಸರಿಯಾಗಿ ಓದ್ಕೋತಿ ಹೋಗಿದ್ರೆ. ಏಪ್ರಿಲ್ 19ರಂದು ಸುಕ್ಷೇತ್ರ ಹೊನಗುಂಟಾದ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರರ 33ನೇ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಬಸವರಾಜ್ ಮದ್ರಿಕಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಾಡಿನ ಆರಾಧ್ಯ ದೈವ ಆದಂಥ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರರ 33ನೇ ಜಾತ್ರೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಹೊನಗುಂಟ ಗ್ರಾಮದಲ್ಲಿ ನೆರವೇರ್ತಾ ಇದೆ. ಈ ಒಂದು ಸನ್ನಿಧಾನಕ್ಕೆ ವಿವಿಧ ಜಾತಿ ಮತವನ್ನು ಪರಿಗಣಿಸದೆ ಎಲ್ಲ ಸಮುದಾಯದವರು ನಡೆದುಕೊಳ್ಳುವಂಥ ಒಂದು ಸುಕ್ಷೇತ್ರ ಹೊನಗುಂಟಾದ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರರ 33ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಗಂಗಾ ಸ್ನಾನ ಪಲ್ಲಕ್ಕಿ ಉತ್ಸವ ಜರುಗಲಿದೆ. ರಥೋತ್ಸವ ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಮಠಾಧೀಶರು, ಸಾಹಿತಿಗಳು, ಕಲಾವಿದರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಶಿವಸಿದ್ಧ ಬೀರಲಿಂಗೇಶ್ವರ ಕ್ಷೇತ್ರ ದಿನಾಂಕ 19/4/2019 ಭಾಳ ವಿಜೃಂಭಣೆಯಿಂದ ಒಂದು ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಬೆಳಗ್ಗೆ 4 ಗಂಟೆಗೆ 19ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ಗಂಗಾ ಸ್ನಾನಕ್ಕೆ ದೇವಾಲಯ ಒಂದು ಭಕ್ತಾದಿಗಳು ಹೋಗ್ತಾರೆ. 11 ಗಂಟೆಗೆ ಕಳಸಾರೋಹಣ ಇರುತ್ತೆ. ಸಾಯಂಕಾಲ 6:30ಗೆ ಭವ್ಯ ರಥೋತ್ಸವ ನೆರವೇರುತ್ತೆ. ಈ ಒಂದು ರಥೋತ್ಸವಕ್ಕೆ ನಾಡಿನ ವಿವಿಧ ಭಕ್ತ ಸಮುದಾಯವರು ಆಗಮಿಸ್ತಾ ಇದ್ದಾರೆ. ಒಂದು ಶಿವಸಿದ್ಧ ಬೀರಲಿಂಗೇಶ್ವರ ಒಂದು ದೇವಸ್ಥಾನದ ವಿಶೇಷ ಏನಂತಂದರೆ ಆ ದೇವಸ್ಥಾನವನ್ನು ಕಟ್ಟಿದ್ದವರು, ನಿರ್ಮಾಣ ಮಾಡಿದವಂಥವರು ಲಿಂಗೈಕ್ಯ ಪರಮ ಪೂಜ್ಯ ಗೊಲ್ಲಳಪ್ಪ ಮುತ್ತೆಯವರು. ಅವರೊಬ್ಬರೇ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ಮಹಾನ್ ಪುರುಷರು. ಭಾಳ ಸುಂದರವಾದ ದೇವಾಲಯವನ್ನು ಕೆತ್ತನೆ ಮಾಡಿದ್ದಾರೆ. ಅವರ ಒಂದು ಕೆತ್ತನೆ ಶೈಲಿಗೆ ಮೆಚ್ಚಿ ಆಗಿನ ಕರ್ನಾಟಕ ಸರ್ಕಾರ ಅವರಿಗೆ ಜಕಣಾಚಾರ್ಯ ಪ್ರಶಸ್ತಿ ಕೂಡ ಕೊಟ್ಟಿದ್ದರು. ಅಂಥ ಒಂದು ಸುಂದರವಾದ ಇಡೀ ಒಂದು ನಮ್ಮ ಕರ್ನಾಟಕದಲ್ಲೇ ಭವ್ಯವಾದ ಸುಂದರವಾದ ದೇವಸ್ಥಾನ ಯಾವುದಾದರೂ ಶಿವಸಿದ್ಧ ಬೀರಲಿಂಗೇಶ್ವರ ದೇವಸ್ಥಾನ ಇದ್ದರೆ ಅದು ನಮ್ಮ ಸುಕ್ಷೇತ್ರ ಹೊನಗುಂಟ ಅಂದರೆ ತಪ್ಪಾಗಲಾರ್ದು. ಈ ಒಂದು ಅದರ ರೀತಿಯಾಗಿ ಒಂದು ಎಂ ರೆಡ್ಡಿ ಮಲ್ಲಮ್ಮ ಅವರ ಒಂದು ಪೌರಾಣಿಕ ನಾಟಕ ಕೂಡ ಇರುತ್ತೆ. ಅದೇ ರೀತಿಯಾಗಿ 20ನೇ ತಾರೀಕು ಕುಸ್ತಿ ಕೂಡಗಳು ನಡೀತಾ ಇರ್ತವೆ ಸಾಯಂಕಾಲ ಮತ್ತು ಬೆಳಗ್ಗೆ. ಹೀಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಕೇಳೋದೇನೆಂದರೆ ಭವ್ಯ ರಥೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ಒಂದು ಎಲ್ಲರೂ ಪಾವನರಾಗಬೇಕಾಗಿ ಹನುಮಂತ್ ಪೂಜಾರಿ, ವಿಜಯ್ ಕುಮಾರ್ ಕಂಟೀಕರ್, ಅಮರೇಶ್ ದೇಗಾಂವ್, ರಾಜಶೇಖರ್ ಯಲಾಲಿಂಗ್, ವೀರೇಶ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಕಲಬುರಗಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಬಲಿಸುವ ಉದ್ದೇಶದಿಂದ ಮಾದಿಗರ ಸಮುದಾಯ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ದೀಪ ಬೆಳಗಿಸುವ ಮೂಲಕ ಪಕ್ಷದ ಮುಖಂಡರು ಸಮಾವೇಶವನ್ನ ಉದ್ಘಾಟಿಸಿದ್ದರು.
ಸಮಾವೇಶವನ್ನ ಉದ್ದೇಶಿಸಿ ಕೆಬಿ ಶಾಣಪ್ಪ ಅವರು ಮಾತನಾಡಿದರು. ನಮ್ಮ ಮಧ್ಯದಲ್ಲಿಲ್ಲ, ಅವರು ಕಾಂಗ್ರೆಸ್ನಿಂದ ಅನ್ಕರ ಇಡೀ ಜೀವ ಹೋರಾಟ ಮಾಡಿ ನಮ್ಮನ್ನು ಅಗಲೋದವರು. ಖರ್ಗೆ ಸಾಬ್ರಿಗೆ ಅವ್ರಿಗೆ ಅಗಸ್ಯ ಇತ್ತು. ಈಗ ಚಂದ್ರಿಕಾ ಮೇಯರ್ ಆದರು, ನಾವಿದ್ದೀವಿ, ಆ ಬಳಗ ಎಲ್ಲ ಮಾದಿಗ ಬಳಗ ಎಲ್ಲರೂ ಇಲ್ಲಿ ಇದ್ದೀವಿ. ಅದಕ್ಕೆ ನಾನು ಇವ್ರಿಗೆ ಹೇಳಿದೆ, ಮತ್ತೊಬ್ಬರನ್ನ ತಗೊಂಡು ಬಂದಿಲ್ಲಿ ರಾಜ್ಯಸಭಾ ಲೋಕಸಭಾ ಸದಸ್ಯನಾಗಿ ನಿಲ್ಲಿಸೋದು ಬೇಡಪ್ಪ, ನೀವು ಯಾರಿದ್ದೀರಿ, ನೀವು ಇದ್ದಂಥ ಪಾರ್ಟಿಯಾಗಿ ಮಾಡ್ರಿ ಅಂತ ಕೇಳಿದ್ರೆ ಅವ್ರು ನಮ್ಮ ಮಾತು ಕೇಳಿಲ್ಲ. ಖರ್ಗೆ ಸಾಬನ್ನು ಸೋಲ್ಸೋ ಸಲ ನಾವೆಲ್ಲರೂ ಹೊರಗೆ ಹೋಗಿ ಬಂದು ಶುರು ಮಾಡಿದ್ರು. ಖರ್ಗೆ ಸಾಬರು ಅವ್ರು ಕಲ್ಲಿದ್ದಂಗಾದ್ರೆ ನೀವು ಅದನ್ನು ಹೊಡಿಲಿಕ್ಕಾಗಲ್ಲ ಅಂತ ಹೇಳಿದೆ ನಾ. ಅವ್ರಿಗೆ ಅರ್ಥ ಆಗಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಈ ಚುನಾವಣೆ ಕೇವಲ ಯಾವುದೇ ಒಂದು ಸಮಾಜಕ್ಕೆ ಸಂಬಂಧಪಟ್ಟ ಚುನಾವಣೆಯಲ್ಲ, ಇದು ದೇಶದಲ್ಲಿರುವ 130 ಕೋಟಿ ಜನರ ಭವಿಷ್ಯವನ್ನ ಬರೆಯುವಂತ ಚುನಾವಣೆಯಾಗಿದೆ. ಸಂವಿಧಾನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸಂವಿಧಾನವಿಲ್ಲದೆ ಯಾವುದೇ ಹಕ್ಕುಗಳು ಜಾರಿಯಾಗಲು ಸಾಧ್ಯವಿಲ್ಲ. ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವ ಈ 3 ಸಿದ್ಧಾಂತಗಳನ್ನ ಅಳವಡಿಸಿಕೊಂಡಲ್ಲಿ ಸರ್ಕಾರ ಉತ್ತಮವಾಗಿ ನಡೆಯುತ್ತದೆ ಎಂದರು. ಎಂಎಲ್ಸಿ, ರಾಜ್ಯಸಭಾ ಮೆಂಬರು, ಮಂತ್ರಿ ಆಗ್ತಕ್ಕಂಥ ಚಾನ್ಸ್ ಅವರಿಗೂ ಇರಲಿಲ್ಲ, ಹನುಮಂತಯ್ಯನವರಿಗೂ ಇರಲಿಲ್ಲ, ಅಥವಾ ಈ ವೇದಿಕೆ ಮೇಲೆ ಕುಳಿತಂತ ಅನೇಕ ಜನ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರಿಗೂ ಇರಲಿಲ್ಲ. ಅದು ಆ ಜನರಲ್ ಸೀಟ್ನಲ್ಲಿ ಬರಬೇಕಾಗಿತ್ತು. ಆದರೆ ಜನರಲ್ ಸೀಟ್ನಲ್ಲಿ ಬರೋಕ್ಕೆ ಹಿಂದಿನ ಬ್ರಿಟಿಷ್ ಸರ್ಕಾರ ಇದ್ದಾಗ ನಮ್ಮ ದೇಶದಲ್ಲಿ ಕೇವಲ 15% ಜನ ವೋಟ್ ಮಾಡ್ತಿದ್ರು. ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಿರೋ, ಯಾರು ಜಮೀನ್ದಾರಿದ್ರೋ ಅವರಿಗೆ ಮಾತ್ರ ವೋಟಿನ ಅಧಿಕಾರ ಇತ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಕೊಡೋರು ಅಥವಾ ಭೂ ಮಾಲೀಕರು ಅವರು ಈ ಭೂ ಕಂದಾಯ ಕೊಡ್ತಾರಂತ ತಿಳ್ಕೊಂಡು ನೀವು ಅವ್ರಿಗೆ ಓಟಿನ ಅಧಿಕಾರ ಕೊಡ್ತೀರಿ. ನಾವು ಬೆವರು ಸುರಿಸಿ ಈ ದೇಶದಲ್ಲಿ ನಿಮಗೆ ಶ್ರೀಮಂತ ಮಾಡ್ತೇವೆ, ಆದ್ರೆ ನಮಗೆ ಓಟ್ ಯಾಕೆ ಇಲ್ಲ ಅಂತೇಳಿ 1919ರಲ್ಲಿ ಅವರು ಬ್ರಿಟಿಷ್ನ ಒಂದು ಮೆಮೊರಂಡಮ್ ಕೊಟ್ಟು ಕೊನೆಗೆ ಅವರು ಮಿನಿಸ್ಟರ್ ಆಗಿ, ಲಾ ಮಿನಿಸ್ಟರ್ ಆಗಿ, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಆವಾಗ ಈ ಒಂದು ಎಲ್ಲರಿಗೆ ಸರಿಸಮಾನವಾಗಿ ವೋಟ್ ಕೊಡ್ತಕ್ಕಂಥ ಅಧಿಕಾರವನ್ನ ಸಂವಿಧಾನದಲ್ಲಿ ತಂದರು. ಒಂದ್ಸಾರಿ ಬಂತು, ರಾಜನಾಥ್ ಸಿಂಗ್ ಅವರು ಒಂದ್ ಮಾತು ಹೇಳಿದ್ರು. ಯಾವಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ದಿವಸ ಅದು ಪಾರ್ಲಿಮೆಂಟ್ ನಲ್ಲಿ ಅದ ಹೇಳು, ಅವ್ರ ದೇಶ ಯಾವುದು, ದೇಶ ಬಿಡಬೇಕಾದವ್ರು ನೀವು ಅಂತ ಹೇಳಿದೆ ನಾನು. ಯಾಕಂದ್ರೆ ಈ ದೇಶದಲ್ಲಿ ಮಣ್ಣಿನ ಮಕ್ಕಳು ನಾವೆಲ್ಲರೂ ಕೂಡ ಅಸ್ಪೃಶ್ಯರು ಮಣ್ಣಿನ ಮಕ್ಕಳು, ಹಿಂದುಳಿದಂಥವ್ರು ಮಣ್ಣಿನ ಮಕ್ಕಳು, ಶೋಷಿತ ವರ್ಗದವರು ಮಣ್ಣಿನ ಮಕ್ಕಳು. ಈ ದೇಶನೇ ಅವ್ರದ್ದಿದೆ. ನೀವು ಅವ್ರಿಗೆ ಹೊರಗೆ ಕಳಿಸ್ರಿ, ಎಲ್ಲಿ ಹೋಗ್ತಾರೆ ಹೇಳಿ, ಅವ್ರು ಯಾವ ದೇಶ ಇದೆ ಅಂದಾಗ ಅವ್ರಿಗೆ ಮಾತೇ ಬರಲಿಲ್ಲ. ಕೊನೆಗೆ ಬಹಳ ಜನ ಚಪ್ಪಾಳಿ ಬಾರಿಸಿದ ಮೇಲೆ ಅವರು ಮೇರಾ ಉದ್ದೇಶ ಓನೈತಾ, ಮೇರಾ ಉದ್ದೇಶ ಏತಾ ಓತಾ ಅಂತ ಹೇಳಿದ್ರು. ಅಂದ್ರೆ ಇವತ್ತು ನೀವೆಷ್ಟೇ ಶಕ್ತಿವಾನ್ರಿ, ಪವರ್ಫುಲ್ ಇರಿ, ಆದರೆ ನಿಮಗೆ ರಾಜಕೀಯವಾಗಿ ಶಕ್ತಿ ಇರದೇ ಹೋದರೆ ಖಂಡಿತವಾಗಿ ಈ ಬಿಜೆಪಿ ಅಂತ ಸರ್ಕಾರ ಅಂತೂ ಬಡವರಿಗೆ ನುಂಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಶರಣ್ ಪ್ರಕಾಶ್ ಪಾಟೀಲ್, ಅಜಯ್ ಸಿಂಗ್, ಎಂಒಇ ಪಾಟೀಲ್, ಜಗದೇವ್ ಗುತ್ತೇದಾರ್, ಅಲಂ ಪ್ರಭು ಪಾಟೀಲ್, ಕನೀಸ್ ಫಾತಿಮಾ ಹಾಗೂ ಇತರೆ ಮುಖಂಡರು ಭಾಗವಹಿಸಿದ್ದರು. ವೀರಶೈವ ಲಿಂಗಾಯತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿಯವರಿಗೆ ಈ ಕುರಿತು ಮಾಹಿತಿ ಇಲ್ಲ. ಈ ವಿಷಯಕ್ಕೆ ಅವರನ್ನ ಮಧ್ಯೆ ತರುವುದು ಸನ್ನಿಹಿತವಲ್ಲ ಎಂದು ಮಾಜಿ ಎಂಎಲ್ಸಿ ಅಲ್ಲಮ ವೀರಭದ್ರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆಯಮ್ಮೆ ಒಂದು ಸಲ ಕೇಳಿದ್ರು, ವೀರಶೈವ ಅಂದರೆ ಏನೋ, ಲಿಂಗಾಯತರು ಅಂದರೆ ಏನೋ, ಅವ್ರಂದ್ರೆ ಏನೋ, ಏನೋ ತಾನೇ ವಿವರವಾಗಿ ಲಿಂಗ ಹಾಕ್ಯಂತೀವಮ್ಮ, ಅದಕ್ಕೆ ಲಿಂಗಾಯತರು ಅಂತಾರೆ, ಆ ಭಾಗದಲ್ಲಿ ಲಿಂಗಾಯತರನ್ನ ವೀರಶೈವ ಅಂತಾರೆ, ದೇರ್ ನೋ ಡಿಫ್ರೆನ್ಸ್ ಅಂತ ಆಯಮ್ಮಗೆ ಹೇಳಿದ್ದೆ ಅವಾಗ. ಸೊ ಇದು ಆಯಮ್ಮ ಇದರಲ್ಲಿ ಆಗಿಲ್ಲ. ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಆಯಮ್ಮಗೆ ಲಾಭ ಆಗುತ್ತೆ ಹೇಳಿ ಡಿವೈಡ್ ಮಾಡೋದ್ರಿಂದ ಯಾರಿಗಿಲ್ಲ ಅಂತ. ಇದು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ವಿಷಯದಲ್ಲಿ
ಏನು ಗೊತ್ತಿಲ್ಲ, ಮಾಹಿತಿ ಇಲ್ಲ, ಅವರನ್ನು ಇಲ್ಲಿ ಈ ವಿಷಯದಲ್ಲಿ ತರುವುದು ತಪ್ಪು. ಬೇರೆ ಯಾರೇ ಇರ್ಬೋದು ಕಾರಣಭೂತರು, ಅವ್ರ ಹೆಸರು ಹೇಳ್ರಿ, ನಾವು ಅದಕ್ಕೆ ನಾವು ವಿ ಡೋಂಟ್ ಕಮ್ ಇನ್ ದಿ ವೇ, ಬಟ್ ಅವರು ಹೆಸರು ತಂದಿದ್ದು ತಪ್ಪಾಗುತ್ತೆ ಅಂತ ಹೇಳಲು ಇಚ್ಛೆ ಪಡ್ತೀನಿ. ವೀರಶೈವ ಲಿಂಗಾಯತ ನಡುವೆ ಹಲವಾರು ಗೊಂದಲಗಳು ಇವೆ. ಇದರ ಮಧ್ಯೆ ಸೋನಿಯಾ ಗಾಂಧಿ ಅವರನ್ನು ಮಧ್ಯೆ ಪ್ರವೇಶಿಸುವಂತೆ ಒತ್ತಾಯಿಸುವುದು ತಪ್ಪು. ವೀರಶೈವ ಲಿಂಗಾಯತಗಳಲ್ಲಿ ನೂರಾರು ಗೊಂದಲಗಳಿರಬಹುದು, ಅದನ್ನ ಅಲ್ಲಿಯೇ ಪರಿಹರಿಸಿಕೊಳ್ಳಬೇಕು. ಇದರಿಂದ ಯಾವುದೇ ಲಾಭವೂ ಇಲ್ಲ, ನಷ್ಟವೂ ಇಲ್ಲ ಎಂದು ಅಭಿಪ್ರಾಯಪಟ್ಟರು ಅಂತ ಹೇಳಿದ್ರು. ದಯವಿಟ್ಟು ನನಗೆ ನೀವು ಗುಲ್ಬರ್ಗದವರು ಒಂದು ಮಾಹಿತಿ ಕೊಡಬೇಕು. ದತ್ತಾತ್ರೇಯ ರೇವೂರವರು, ಅವ್ರ ತಾಯಿ MLA, ಅವ್ರ ತಂದೆ MLA, ಇದಕ್ಕೇನಂತೀರಿ? ಆಮೇಲೆ ಹೀಗೆ ನಾವು ವಿಚಾರಗಳು ಹೇಳ್ಕೊಂತಂದರೆ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಮಗ MP ಆಗಿದ್ದ. ಉದಾಸಿ ಇಲ್ಲಿ ಮಂತ್ರಿ ಇದ್ದರು, ಮಗ ಅಲ್ಲಿದ್ದ. ಕಟ್ಟಿಯವ್ರ ತಮ್ಮನವರು. ಆಮೇಲೆ ಜೋಲ ಗಂಡ, ಇದಕ್ಕೇನಂತೀರಿ? ನಾನು ಹೇಳೋದು ವಂಶ ಪರಂಪರೆ ಮಾಡಬೇಕು ಮಾಡಬಾರ್ದು ಅಂತ ಹೋಗ್ತಾ ಇಲ್ಲ. ಇವತ್ತು ಜನರು ಇಷ್ಟಪಟ್ಟರೆ ಹೋಗೋದಕ್ಕೇನು ತಪ್ಪಿಲ್ಲ, ನಾವು ಹೋಗೋದಕ್ಕೇನು ತಪ್ಪಿಲ್ಲ. ಐ ಡೋಂಟ್ ಸೇ ದೇ ಶುಡ್ ನಾಟ್ ಇದಂತ. ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನನ್ನ ಫ್ಯಾಮಿಲಿ, ಕಾಂಗ್ರೆಸ್ ಫ್ಯಾಮಿಲಿ ಕೇಳಿದ್ರೆ ನಮ್ಮ ಮದರು 2 ಟರ್ಮ್ಸ್ ಆಗಿದ್ದರು, ಫಾದರು 2 ಟರ್ಮ್ಸ್ ಆಗಿದ್ದರು, ನಾನು 3 ಟರ್ಮ್ಸ್ ಆಗಿದ್ದೇನೆ, ನನ್ನ ಮಗ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೇನೆ. ಅವ್ನು ಜಿಲ್ಲಾ ಪರಿಷತ್ ಬೇಡ ಅಂದರೂ ಕೂಡ ಆ ಜನ ಬಂದು ನೀವು ನಿಂದಿರಬೇಕು ಅಂದಾಗ ನಿಂದಿರಬೇಕಾ ಬೇಡ? ನಂದು ಅಷ್ಟೇ, ನಾನು ನಿಂದಿರಬೇಕು ಅಂತ ಇಷ್ಟೇ ಇದ್ದಿಲ್ಲ. ನಾನು ತಾಲೂಕು ಬೋರ್ಡು ರೆಸಿಗ್ನೇಷನ್ ಕೊಟ್ಟು ಹೋದರೆ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ, ಬೇಡಪ್ಪ ಇದಾದ ಬೇಡ ಅಂತ. ಅದು ಹಂಗೆ ಉಳಿಸಿದ್ರು. ಆವಾಗ ನಾನು ಬಂದು ತಾಲೂಕು ಬೋರ್ಡ್ನಿಂದ ನಾನು ಪ್ರಾರಂಭ ಮಾಡಿದೆ. ಈಗ ಸದ್ಯ MLC ಇದ್ದೇನೆ, 3 ಸತಿ MLA ಆಗಿದೆ, ತನ್ನ ತಾಯಿಯೂ ತಂದೆ ಆಗಿದ್ದರು. ಸೊ ಇದಕ್ಕೆ ವಿ ಡೋಂಟ್ ಇಂಥವೆಲ್ಲ ಮಾತಾಡೋಕೆ ಹೋಗಬಾರ್ದು. ಐ ಫೀಲ್ ಇಟ್ ಇಸ್ ನಾಟ್ ರೈಟ್. ನೀವು ಟೈಮ್ ತೆಗ್ತತೆ ಎಲ್ಲ. ಭಾರತದ ಸಂವಿಧಾನವನ್ನ ಉಳಿಸಬೇಕೆಂದ್ರೆ ಬಿಜೆಪಿ ಪಕ್ಷವನ್ನ ಸೋಲಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಬಲಿಸುವಂತೆ ಭಾರತದ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಭೀಮಾಶಂಕರ್ ಮಾಡಿಯಾಳ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿ ಅವರು 2014ರ ಚುನಾವಣೆಯಲ್ಲಿ ದೇಶಕ್ಕೆ ಕೊಟ್ಟ ಭರವಸೆಯನ್ನ ಈಡೇರಿಸದೆ ವಚನ ಭ್ರಷ್ಟಗೈದಿದ್ದಾರೆ. ಇನ್ನು ಬೆಲೆ ಏರಿಕೆಯನ್ನು ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ದೇಶದ ಬೆನ್ನೆಲುಬಾಗಿರುವ ರೈತರನ್ನ ನಿರ್ಲಕ್ಷಿಸಿದ್ದು, ರೈತರ ಹಿತ ಕಾಯುತ್ತಿದ್ದ ಬೆಳೆ ವಿಮೆಯನ್ನ ಖಾಸಗಿ ಕಂಪನಿಗಳಿಗೆ ಲಾಭವಾಗುವಂತೆ ಬದಲಾಯಿಸಿದ್ದಾರೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸಾಮೂಹಿಕ ಸಂಘಟನೆಗಳು ಜಂಟಿಯಾಗಿ ಇರತಕ್ಕಂಥ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾಕೆ ನಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗೆ ಬೆಂಬಲಿಸಬೇಕಂತೇಳಿ ಸವಿವರವಾದಂಥ ನಿಮ್ಮ ಹತ್ರ ಏನದ ಮನವಿ ಮಾಡಿವು. ಈಗಾಗಲೇ 5 ವರ್ಷಗಳ ಕಾಲ ಮೋದಿ ಸರ್ಕಾರ ಒಂದು ಸುಳ್ಳ ಭರವಸೆ ಕೊಟ್ಟು 5 ವರ್ಷ ಕಳೆದು ನಿರುದ್ಯೋಗ ಸಮಸ್ಯೆ ಇಡೀ ನಮ್ಮ ದೇಶದಲ್ಲಿ ತಾಂಡವಿಡುತ್ತೆ. ನೋಟ್ ಬ್ಯಾನ್ದಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೀದಿ ಪಾಲಾಗಿದ್ದಾರೆ. ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸಹಿತ ಯಾವುದೇ ರೈತರಿಗೆ ಕೇಂದ್ರ ಸರ್ಕಾರ ಬಿಡಿಗಾಸು ಸಹಿತ ಕೊಟ್ಟಿರೋದಿಲ್ಲ. ಈ ಭಾಗದ ಬರಗಾಲ, ದೊಡ್ಡ ಪ್ರಮಾಣ ಬರಗಾಲ ಬಂದರೂ ಸಹಿತ ಅದರ ಬಗ್ಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾಯಿದೆ. ಇವೆಲ್ಲ ಕಾರಣಗಳಿಗಾಗಿ ನಮ್ಮ ಪಕ್ಷ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೊಮ್ಮೆ, ಯಾಕಂದರೆ ದೇಶದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಪಕ್ಷದ ನಾಯಕಾಗಿ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸಿದ 5 ವರ್ಷಗಳ ಕಾಲ. ಇನ್ನೊಮ್ಮೆ ಕೇಂದ್ರದಲ್ಲಿ UPA ಸರ್ಕಾರ ಕಾಂಗ್ರೆಸ್ ಬಂದರೆ ರೈತ ಪರವಾದಂಥ, ಜನಪರವಾದಂಥ ಒಳ್ಳೆ ಕಾರ್ಯಕ್ರಮ ಅವರು ಮಾಡ್ಬೋದು. ಮಾಡೋ ಸಲುವಾಗಿ ನಾವು ಸಹಿತ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಸಾಕಷ್ಟು ಜಂಟಿ ಸಂಘಟನೆಗಳು ಏನಿವೆ, ನಮ್ಮ ಪಕ್ಷದ ರೈತರು, ವಿದ್ಯಾರ್ಥಿ, ಯುವಜನ ಸಂಘಟನೆಗಳು ಸಾಕಷ್ಟು ಅವರಿಗೆ ಬೆಂಬಲ ಕೊಡಬೇಕಂದ್ರೆ ಹಲವಾರು ಅವರಿಗೆ ಬೇಡಿಕೆ ಇಟ್ಕೊಂಡೇ ನಮ್ಮ ಪಕ್ಷ ತೀರ್ಮಾನ ತೆಗೆದುಕೊಂಡು ಇಡೀ ದೇಶದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲಿಲ್ಲ ಎಲ್ಲ ಕಡೆ ಏನು ಕೋಮೋದಿ ಪಕ್ಷ BJP ಸೋಲ್ಸಕ್ಕೆ ಯಾವ ಸೆಕೆಂಡ್ ಸ್ಟೇಜಲ್ಲಿವೆ ಆ ಪಕ್ಷಗಳಿಗೆ ನಾವು ಬೆಂಬಲ ಕೊಟ್ಟು ಈ ಫ್ಯಾಸಿಸ್ಟ್ರಿಗೆ ಅಧಿಕಾರದಿಂದ ದೂರ ಇಡಬೇಕಂಥೇಳಿ ನಾವು ಪಕ್ಷದ ಎಲ್ಲ ಪತ್ರಿಕಾ ಮಾಧ್ಯಮ ಮುಖಾಂತರ ಮತ ಬಾಂಧವರಿಗೆ ಮನವಿ ಮಾಡ್ತೀವಿ. ಮಹೇಶ್ ಕುಮಾರ್ ರಾಠೋಡ್, ಪ್ರಭುದೇವ್ ಎಳ್ಸಂಗಿ, ಮೌಲಾ ಮುಲ್ಲಾ, HS ಪತಾಕೆ, ಪದ್ಮಾಕರ್ ಜಾನಿಬ್ ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣ.